ವ್ಯಾಪ್ತಿಯಲ್ಲಿ ವಡ್ಡಾರ್ದೊಡ್ಡಿ ಗ್ರಾಮದಲ್ಲಿ ದಿನಾಂಕ 22/10/2024ರಂದು ಅಭಿಷೇಕನವರು ಒಂದು ಮನೆಯಲ್ಲಿಟ್ಟಿದ್ದ ಚಿನ್ನದ ಒಡವೆಗಳು ಕಳ್ಳತನಾಗಿದೆ ಅಂತೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇದರಲ್ಲಿ ಸಹಿತ ಇನ್ಸ್ಪೆಕ್ಟರ್ ವೆಂಕಟೇಗೌಡ ಅವರ ಒಂದು ನೇತೃತ್ವದಲ್ಲಿ ತಂಡ ಒಬ್ಬರು ಆರೋಪಿತರು ಅವಳನ್ನ ಅರೆಸ್ಟ್ ಮಾಡಿ ಅವಳಿಂದ ಒಟ್ಟು 73 ಗ್ರಾಮದ ಒಡವೆಗಳನ್ನು ವಶಪಡಿಸಿಕೊಂಡು ಅವಳನ್ನ ಈಗಾಗಲೇ ನಾವು ಬಂಧನಕ್ಕೆ ಹೋಗ್ತಿದ್ವಿ. ಅದೇ ರೀತಿ ಇನ್ನೊಂದು ಒಬ್ರೆ ಇಲ್ಲ, ಮನೆ ಕೆಲಸ ಅಲ್ಲ, ಯಾರು ಇಲ್ಲದೆ ಇದ್ದಾಗ ಅದು ಮನೆಯಲ್ಲಿ ಬಂದು ತೆಗೆದುಕೊಂಡು ಹೋಗಿದ್ವು. ಡೋರ್ ಓಪನ್ ಇತ್ತು, ಆವಾಗ ಬಂದು ಕಳ್ಳತನ ಮಾಡ್ಕೊಂಡು. ಹೌದು. ಇನ್ನೊಂದು ಪ್ರಕರಣ 2023ರಲ್ಲಿ 2 ಪ್ರಕರಣ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಈ 2 ಪ್ರಕರಣ ರಾತ್ರಿ ಯಾರು ಇನ್ನದ ವೇಳೆಯಲ್ಲಿ ಮನೆ ಬೀಗವನ್ನು ಒಡೆದು ಅಲ್ಲಿಂದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ತೆಗೆದುಕೊಂಡು ಹೋಗುವಿಕೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಒಬ್ಬನೇ ಆರೋಪಿ ಹನುಮಂತರಾಜು ಅಂತೇಳಿ, ಈತ ಸಿಂಗಲ್ ಅಫೆಂಡರ್. ರಾತ್ರಿ ಹೊಂಚು ಹಾಕಿ ಯಾರು ಇಲ್ಲದ ವೇಳೆಯಲ್ಲಿ ಈತ ಬೀಗವನ್ನು ಒಡೆದು ಅಲ್ಮೇರದಲ್ಲಿ ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಈತನನ್ನ ಅರೆಸ್ಟ್ ಮಾಡಿ ಒಟ್ಟು 142 ಗ್ರಾಮ್ ತೂಕದ ಬಂಗಾರದ ಆಭರಣ ಮತ್ತು 1300 ಗ್ರಾಮ್ ಬೆಳ್ಳಿಯ ಆಭರಣ ಸೇರಿ ಒಟ್ಟು 11 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡು ಆತನನ್ನು ಸಹಿತ ನಾವು ಬಂಧನಕ್ಕೆ ಒಪ್ಪಿಸಿದ್ವಿ. ಇದರಲ್ಲಿ ಇನ್ನೊಂದು ಏನಂತಂದ್ರೆ, ಈತ ಹಿಂದೆ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಹಾರೋಹಳ್ಳಿ, ಕನಕಪುರ, ಮಾದನಾಯಕನಹಳ್ಳಿ, ತಾವರೆಕೆರೆ, ಮಳವಳ್ಳಿ ಟೌನ್, ಹೀಗೆ ಸಾಕಷ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದ್ದ. ಇದೇ ರೀತಿಯ ಕಳ್ಳತನವನ್ನು ಪ್ರಕರಣವನ್ನು ಮಾಡಿ ಅಲ್ಲಿ ಅರೆಸ್ಟ್ ಆಗಿ ಈಗಾಗಲೇ ಜೈಲುವಾಸವನ್ನು ಅನುಭವಿಸಿದ್ದ ಬಂದಿದ್ದಾನೆ. ಕೊಡ್ತೀವಿ. ಇಲ್ಲ, ಅದು ಇನ್ನೊಬ್ಬರಿಗೆ ಮಾರಿರ್ತಾರೆ, ಎಷ್ಟೋ ಕಡಿಮೆ ರೇಟಿಗೆ ಮಾರಿರ್ತಾರೆ. ಮಾರಿದಾಗ ನಾವು ಅವನು ಯಾರು ತಗೊಂಡಿರ್ತಾರಲ್ಲ ಅವನಿಗೆ ಸಿಮ್ ಹಾಕಿದಾಗ ಅದು ಅಲರ್ಟ್ ತೋರಿಸ್ತದೆ. ಅಲರ್ಟ್ ತೋರಿಸಿದ ಆಧಾರದ ಮೇಲೆ ನಾವು ಹೋಗಿ ಪತ್ತೆ ಮಾಡಿದಾಗ ಅದು ಅವನು ಹೇಳ್ತಾನೆ, ನನಗೆ ಇಂಥವ್ರು ಯಾರೋ ಒಬ್ಬರು ತಂದು ಕೊಟ್ಟು 2000 ರೂಪಾಯಿಗೆ ನಾನು ತಗೊಂಡಿದ್ದೀನಿ. ಬಟ್ ಟೀಮ್ ಆಗಿ ವರ್ಕ್ ಮಾಡಿರುವಂತದ್ದು ಯಾವುದು? ಇಲ್ಲ, ಇದು ಆ ಥರ ಟೀಮ್ ಆಗಿ ವರ್ಕ್ ಮಾಡಿದ್ದು ಯಾವುದೂ ಇಲ್ಲ. ಇದರಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಕೇಸ್. ಕೆಲವು ಸಲ ಕಳೆದೋಗಿದ್ದು ಅವನಿಗೆ ಎಲ್ಲೇ ಸಿಕ್ಕಿರ್ತದೆ, ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿತ್ತು ಅಂತ ಹೇಳಿ ಹೇಳ್ತಾನೆ. ಕೆಲವೊಬ್ರು ಯಾರೋ ನನಗೆ ತಂದು ಕೊಟ್ಟರು ಅಂತ ಹೇಳಿ ಹೇಳ್ತಾನೆ. ಈ ಥರದ್ದು ಬೇರೆ ಬೇರೆ ಥರ ಪ್ರಕರಣ ಇದೆ. ಎಲ್ಲ ಕಡೆದೂ ಇರ್ತದೆ. ಸಾಕಷ್ಟು ಅವ್ರ ಅಂತಂತರ ಏನಂದ್ರೆ, ಅದು ಯಾವ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿದೆ ಆ ಪ್ಲೇಸ್ ತೋರಿಸಿದಾಗ ಅಲ್ಲಿಗೆ ಕಳಿಸ್ತಾರೆ. ಇದರಲ್ಲಿ ಮೊಬೈಲ್ಗಳು ನಾವು ಬೇರೆ ಬೇರೆ ಜಿಲ್ಲೆಯಿಂದ ಪತ್ತೆ ಮಾಡಿ ತರಿಸಿದೀವಿ. ಈ ನಮ್ಮಲ್ಲಿ ಕಳ್ತನ ಆಗಿರ್ತದೆ, ಮದ್ದೂರು ಬಸ್ ಸ್ಟ್ಯಾಂಡ್ ನಲ್ಲಿ ಏನೋ ಕಳ್ತನ ಆಗಿದ್ದು ಮೊಬೈಲ್ ಇರ್ತದೆ, ಅವನು ಎಲ್ಲೇ ಹೋಗಿ ಮಾರಾಟ ಮಾಡಿರ್ತಾರೆ, ಮಾರಾಟದಲ್ಲಿ ಇದು. ಆವಾಗ ನಾವು ಅಲರ್ಟ್ ಮೆಸೇಜ್ ಬಂದ್ಮೇಲೆ ಅಲ್ಲಿಗೆ ನಮ್ಮ ಸಿಬ್ಬಂದಿಯನ್ನು ಕಳಿಸಿ ಅಥವಾ ಅವನಿಗೆ ಫೋನ್ ಮಾಡಿ, ನಿನ್ನ ಮೊಬೈಲ್ ಈಗಾಗಲೇ ಕಂಪ್ಲೇಂಟ್ ಆಗಿದೆ, ನೀನು ತಂದು ಕೊಡು ಅಂತ ಹೇಳಿದಾಗ ಕೆಲವರು ತಂದು ಕೊಡ್ತಾರೆ. ಕೆಲವರು ತಂದು ಕೊಡದೇ ಇದ್ದವರು ನಾವು ಅಲ್ಲಿಗೆ ಸಿಬ್ಬಂದಿಯನ್ನು ಕಳಿಸಿ ಅಲ್ಲಿಂದ ತರಿಸುವ ವ್ಯವಸ್ಥೆ ಮಾಡ್ತೀವಿ. ಟೀಮ್ ಆಗಿ ವರ್ಕ್ ಮಾಡಿ ಮಾರಾಟ ಮಾಡಿರೋದು ಇಲ್ಲ, ಆ ಥರದ ಆರ್ಗನೈಸರ್ ಗ್ಯಾಂಗ್ ಇದರಲ್ಲಿ ಯಾವುದು ಕಂಡು ಬಂದಿಲ್ಲ. ಪ್ರತಿಯೊಂದು ಕೇಸು ಡಿಫ್ರೆಂಟ್ ಆಗಿದೆ. ನಾನು DSP ಮಳವಳ್ಳಿ ಅವರಿಗೆ ವಿಚಾರಣೆ ಕೊಟ್ಟಿದ್ದೀನಿ, ಅವರು ವಿಚಾರಣೆ ಮಾಡ್ತಾರೆ. ಸರ್, ಬೆಟ್ಟಿಂಗ್ ವಿಚಾರ ಸಬ್ ಮಾಡಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಒಂದು ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ದಾಖಲಾದ್ಮೇಲೆ ಅಲ್ಲಿ ಬೂದ್ನೂರಿನ ಜನ ಕೆಲವೊಂದು ಸಂಘಟನೆಯವರು ಸೇರಿಕೊಂಡು ಸಾಕಷ್ಟು ಬೆಟ್ಟಿಂಗ್ ನಡೀತಾ ಇದೆ ಹಳ್ಳಿಗಳಲ್ಲಿ. ಹೀಗಾಗಿ ಸಾಲ ಮಾಡಿಕೊಂಡು ಸಾಲವನ್ನು ತೀರಿಸಲಾಗಿದೆ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮತ್ತು ಇದೇ ರೀತಿ ಸಾಕಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತಿಲ್ಲ ನಮಗೂ ಸಹಿತ ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿ ಬಂದ ಮೇಲೆ ನಾವು ಸಹಿತ ಸಾಕಷ್ಟು ವಿಚಾರಗಳಲ್ಲಿ ಇದನ್ನು ವಿಚಾರಣೆ ಮಾಡಿದ್ದೀವಿ. ಮುಖ್ಯವಾಗಿ ಏನು ಬೂದ್ನೂರಿನ ಭಾಗದಲ್ಲಿ ಕ್ಲಬ್ ನಡೀತಾ ಇತ್ತು, ಜೂಜಾಟ ನಡೀತಾ ಇತ್ತು ಮತ್ತು ಹುಕ್ಕಾ ಬಾರ್ ನಡೀತಾ ಇತ್ತು ಅಂತೇಳಿ ಕೆಲವೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ರು. ಅದನ್ನು ಆಧರಿಸಿ ಸಹಿತ ನಾವು ಸಾಕಷ್ಟು ಅಲ್ಲಿ ರೇಡನ್ನು ಮಾಡಿದ್ವಿ. ಸಹಿತ ಅಲ್ಲಿ ಈ ಸದ್ಯಕ್ಕೆ ಆ ಥರದ ಯಾವುದೇ ಚಟುವಟಿಕೆಗಳಿಲ್ಲ. ಇದಾದ ನಂತರದಲ್ಲಿ ಜಿಲ್ಲೆಯಲ್ಲಿ ಏನು ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅಂದರೆ ಸ್ಪೀಡ್ ಆಡಿಸೋದ್ರಲ್ಲಿ, ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ, ಇಂಥದ್ರಲ್ಲಿ ಯಾರು ಸಾಕಷ್ಟು ವರ್ಷಗಳಿಂದ ಭಾಗಿಯಾಗ್ತಾ ಇದ್ದಾರೆ ಅಂಥವ್ರನ್ನ ಸಹಿತ ಒಂದ್ಸಲ ಕರೆಸಿ ಅವರಿಗೆ ಪೆರೇಡನ್ನು ಮಾಡಿ ಅವರಿಗೂ ಸಹಿತ ಸಾಕಷ್ಟು ತಿಳುವಳಿಕೆಯನ್ನು, ವಾರ್ನಿಂಗನ್ನು
ಎಚ್ಚರಿಕೆಯನ್ನು ಸಹಿತ ನಾವು ಕೊಟ್ಟಿದ್ದೀವಿ. ಮತ್ತು ನಾವು ಇತ್ತೀಚೆಗೆ ಒಂದು ಸಹಾಯವಾಣಿಯನ್ನು ಸಹಿತ ಪ್ರಾರಂಭ ಮಾಡಿದ್ದೀವಿ. ಏನು ಹಳ್ಳಿಗಳಲ್ಲಿ ಯಾವುದಾದ್ರೂ ಅಕ್ರಮ ಚಟುವಟಿಕೆಗಳು, ಅಕ್ರಮ ಮದ್ಯ ಮಾರಾಟ ಇರ್ಬೋದು, ಜೂಜಾಟ ಇರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಅಥವಾ ಗಾಂಜಾ ಸೇರಿದಂತೆ ಇತರ ಮದ್ಯ ವ್ಯಸನಗಳ ಮಾರಾಟ ಮತ್ತು ಸೇವನೆ ಇರ್ಬೋದು, ಇಂಥ ಎಲ್ಲ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಸಾಕಷ್ಟು ಉತ್ತಮ ಸ್ಪಂದನೆ ಸಹಿತ ಬಂದಿದೆ. ಸಂಘಟನೆಗಳು ಸಹಿತ ಇದನ್ನು ಸಾಕಷ್ಟು ಪ್ರಚಾರವನ್ನು ಸಹಿತ ಮಾಡಿದ್ದಾರೆ. ನಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ಹಳ್ಳಿಯಲ್ಲಿ ಏನಾದರೂ ಇದ್ರೆ ಮಾಹಿತಿ ಕೊಡಿ ಅಂತೇಳಿ ನಾವು ಸಹಿತ ಮಾಹಿತಿಯನ್ನು ಕೊಟ್ಟಿದ್ದೀವಿ. 9ನೇ ತಾರೀಕಿನಿಂದ ನಾವು ಈಗ ಈ ಒಂದು ಸಹಾಯಗಳನ್ನು ಪ್ರಾರಂಭ ಮಾಡಿದ್ದೀವಿ. ಒಟ್ಟು 37 ಕಾಲ್ಸ್ ಬಂದಿದೆ. ಇದರಲ್ಲಿ 37 ಕಾಲ್ಸ್ ಬಂದಿದೆ ಮತ್ತು ಇದರಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಬಹಳಷ್ಟು ಕಂಪ್ಲೇಂಟ್ಸ್ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡೋ ಬಗ್ಗೆ ಬರ್ತಾ ಇದೆ ಮತ್ತು ಇತರೆ ಚಟುವಟಿಕೆಗಳ ಬಗ್ಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳನ್ನು ಸಹಿತ ನಾವು ದಾಖಲು ಮಾಡಿದ್ದೀವಿ. ಅದರ ಪ್ರಕರಣಗಳ ಮಾಹಿತಿಯನ್ನು ಸಹಿತ ನಮಗೆ ನಂತರದಲ್ಲಿ ಕೊಡ್ತೀವಿ. ಒಟ್ಟಾರೆಯಾಗಿ ಏನು ಮಂಡ್ಯ ಜಿಲ್ಲೆಯಾದ್ಯಂತ ಏನಾದರೂ ಈ ಥರ ಚಟುವಟಿಕೆಗಳಿದ್ರೆ ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಹೇಳ್ಕೊತೀವಿ. ಯಾವುದಾದ್ರೂ ಚಟುವಟಿಕೆಗಳು ಅವರ ಗಮನಕ್ಕೆ ಬಂದಲ್ಲಿ ಅಥವಾ ಯಾವುದಾದ್ರೂ ಹಳ್ಳಿಗಳಲ್ಲಿ ಯುವಕರು ಏನಾದರೂ ಸಾಲ ಸೋಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಡುವಂಥ ಒಂದು ಪರಿಸ್ಥಿತಿಗೆ ಯಾರಾದರೂ ಬಂದಿದ್ರೆ ಅಂಥವ್ರ ಬಗ್ಗೆ ಕೂಡಲೇ ನಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಈಗಾಗಲೇ ಹೇಳಿದಂತೆ ನಮಗೆಲ್ಲರಿಗೂ ಮತ್ತೊಮ್ಮೆ ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕರಿಗೆ ತಿಳಿಪಡಿಸ್ತೀನಿ.